ಗೋಲ್ಡನ್ ಥಾಟ್ ಒಂದು ಸ್ಟೋರಿ ಇದೆ. ಒಬ್ಬನು ಹುಡುಗ ಇರ್ತಾನಂತೆ, ಸುಮಾರೊಂದು 20-25 ವರ್ಷ. 25 ವರ್ಷದ ಹುಡುಗ ಕೆಲವೊಂದು ಕಾಂಪಿಟೇಟಿವ್ ಎಕ್ಸಾಮ್ಗಳನ್ನು ಬರೀತಾನಂತೆ, ಅಥವಾ ಯಾವುದೋ ಎಕ್ಸಾಮ್ ಬರೆದಿರ್ತಾನಂತೆ. ಎಲ್ಲದರಾಗೂ ಫೇಲ್ ಆಗಿಬಿಡ್ತಾನೆ. ಫೇಲ್ ಆದು ಇನ್ನು ನನ್ನ ಜೀವನ ಹೆಂಗಪ್ಪ ಅಂಥೇಳಿ ಆ ವ್ಯಕ್ತಿ ಏನು ಮಾಡ್ತಾನಂತೆ, ಸರ್ ಹೋಗಿ ಒಂದು ಕಡೆ ಬಸ್ ಸ್ಟ್ಯಾಂಡ್ನಾಗ ಕೂತ್ಕೋತಾನೆ. ಇಷ್ಟೆಲ್ಲ ನಾನು ಎಕ್ಸಾಮ್ ಬರಿತಾ ಇದ್ದೀನಿ, ನೌಕರಿ ಆಗುವತ್ತು, ಕೈಯಾಗ ದುಡ್ಡಿಲ್ಲ, ಏನು ಮಾಡೋದು, ನನ್ನ ಜೀವನ ಹೆಂಗಿನ್ನು ಮುಂದೆ ಓದಬೇಕಂದ್ರೆ ನನಗೆ ನೌಕರಿ ಕಡೆ ನೆನಪಾಗ್ತೈತಿ, ಹೆಂಗೆ ಓದಲಿ ಅಂಥೇಳಿ. ಓಕೆ, ಸೊ ಅದಕ್ಕಾಗಿ ಸರ್ ಅವನು ಹೋಗಿ ಒಂದು ಬಸ್ ಸ್ಟ್ಯಾಂಡ್ನಾಗ ಸುಮ್ಮನೆ ಕೂತ್ಕೊಂಡ್ಬಿಡ್ತಾನೆ. ಭಾಳ ಕೆಟ್ಟ ಅನ್ನಿಸ್ತೈತೆ. ಅವಾಗ ಅಲ್ಲಿ ಒಬ್ಬರು ಟೀಚರ್ ಬರ್ತಾರಂತೆ, ಒಬ್ಬರು ಶಿಕ್ಷಕರು ಬರ್ತಾರಂತೆ. ಶಿಕ್ಷಕರು ಬಂದು ಯಾಕಪ್ಪ ಹಿಂಗ್ಯಾಕೆ ಕುಂತಿ? ಅವಾಗ ಇವ್ನು ಹೇಳ್ತಾನೆ, ಮತ್ತೆ ಏನು ಮಾಡಲಿ ಸರ್, ಮತ್ತೆ ಇಷ್ಟೆಲ್ಲ ಎಕ್ಸಾಮ್ ಬರಿತಾ ಇದ್ದೀನಿ, ಮತ್ತು ಯಾವುದೂ ಎಕ್ಸಾಮ್ ಆಗುವತ್ತು, ಮುಂದೆ ನನ್ನ ಜೀವನ ಹೆಂಗೆ, ನನಗೆ ಓದಬೇಕಂದ್ರೆ ಬರೀ ನನ್ನ ಜೀವನ ಹೆಂಗೆ ನಡೆಸಲಿ, ನಾನು ಹೆಂಗೆ ನನ್ನ ಖರ್ಚುಗಳನ್ನು ನಿಗಿಸ್ಲಿ, ಮನ್ಯಾಗ ತಂದೆ ತಾಯಿಗೆ ಪ್ರಾಬ್ಲಮ್ ಇದೆ, ಇದನ್ನು ಬರೀ ನೆನಪು ಬರಾಕತ್ತೈತಿ. ಅದಕ್ಕೆ ಅವರು ಟೀಚರ್ ಹೇಳ್ತಾರಂತೆ, ಒಂದು ಹಾಳಿ ಒಳಗಡೆ ಓಕೆ, ಸೊ ಒಂದು ಏನು ಮಾಡ್ತಾರಂತೆ ಸರ್, ಒಂದಿಷ್ಟು ಇದನ್ನು ಬರೆದು ಕೊಡ್ತಾರಂತೆ. ಅದರೊಳಗೆ ಒಂದು ಚೆಕ್ಕು ಇರ್ತೈತಂತೆ, ಒಂದು ಚೆಕ್ಕನ್ನು ಬರೆದು ಕೊಡ್ತಾರಂತೆ. ಬರೆದು ಅದನ್ನು ಮುಚ್ಚಿ ಆ ಹುಡುಗ ಕೊಡ್ತಾರಂತೆ. ನೀನು ನಿನ್ನ ಜೀವನದ ಬಗ್ಗೆ ಏನೂ ಯೋಚನೆ ಮಾಡೋಕ್ಕೆ ಹೋಗಬೇಡ. ಅಕಸ್ಮಾತ್ ನೀನು ನೆಕ್ಸ್ಟ್ ಟೈಮು ಎಕ್ಸಾಮ್ ಬರೆದು ಫೇಲ್ ಆದರೆ ಅದನ್ನು ನಿನಗೇನು ಬೇಕಲ್ಲ ಎಲ್ಲ ವ್ಯವಸ್ಥೆ ಆ ಚೀಟಿ ಒಳಗೆ ಬರೆದಿದ್ದೀನಿ ನಾನು. ನಿನಗೆ ಜೀವನದಲ್ಲಿ ಯಾವತ್ತೂ ನೀನು ಫೇಲ್ ಆಗೋದಿಲ್ಲ. ಎಕ್ಸಾಮ್ ಆಗಲಿಲ್ಲ ಅಂದರೂ ನೀನು ಲೈಫ್ ಹೆಂಗೆ ನಡೆಸಬೇಕು, ನಿನಗೆ ಲೈಫಿಗೆ ಏನು ಆಧಾರ, ನಿನಗೆಲ್ಲ ನಾನು ಅದರೊಳಗೆ ಬರೆದು ಕೊಟ್ಟುಬಿಟ್ಟಿದ್ದೀನಿ. ಆದರೆ ಪ್ರಯತ್ನ ಮಾಡೋದು, ಉತ್ಸಾಹ ನಿನ್ನಲ್ಲಿ ಜೀರೋ ಆಗೋವರೆಗೂ ನೀನು ಪ್ರಯತ್ನ ಮಾಡು. ನಿನ್ನ ಕಡೆ ಇನ್ನು ಮೇಲೆ ಪ್ರಯತ್ನ ಆಗೋದೇ ಇಲ್ಲ, ನಿನ್ನ ಕಡೆ ಭರವಸೆಗಳೇ ಜೀರೋ ಅದು ಅಂದರೆ ನಾನು ಕೊಟ್ಟಿದ್ದ ಲೆಟ್ರ್ ಓಪನ್ ಮಾಡು, ಅವಾಗ ನಿನಗೆ ಹೊಸ ಜೀವನ ಶುರು ಆಗ್ತೈತಿ. ನಾನು ಏನೆಲ್ಲ ನಿನಗೆ ಅದರೊಳಗೆ ಕೊಟ್ಟಿದ್ದೀನಿ ಅಂತ. ಅದಕ್ಕೆ ಆ ಹುಡುಗ, ಬಟ್ ನಿನ್ನ ಕಡೆ ಭರವಸೆಗಳು ಜೀರೋ ಆಗೋವರೆಗೂ ಆ ಲೆಟ್ರ್ ತೆಗಿಬೇಡ ಅಂತ ಹೇಳಿರ್ತಾರೆ ಟೀಚರ್. ಅದಕ್ಕೆ ಆ ಹುಡುಗ ಏನು ಮಾಡ್ತಾನೆ, ಆ ಲೆಟ್ರ್ ತೊಗೊಂಡು ಹೋಗಿ ಮನೆಯಾಗ ಟ್ರೆಜರಿ ಒಳಗೆ ಇಟ್ಟು ಮತ್ತೆ ಓದೋಕ್ಕೆ ಶುರು ಮಾಡ್ತಾನಂತ. ಅಂದರೆ ಅಕಸ್ಮಾತ್ ನಾನು ಈ ಸರಿನೂ ಎಕ್ಸಾಮ್ ಆಗಲಿಲ್ಲ ಅಂದರೂ ನನಗೆ ಒಂದು ಭರವಸೆ ಐತೆ, ನಮ್ಮ ಗುರುಗಳು ಏನೋ ಒಂದು ಕೊಟ್ಟಿದ್ದಾರೆ, ಅದರಿಂದ ನನ್ನ ಜೀವನ ನಡೀತೈತಂತೆ. ಹೋಗಿ ಓದ್ತಾ ಸರ್ ಓಕೆ, ಸೊ ಅವ್ನು ಒಳ್ಳೆ ಎಕ್ಸಾಮ್ ಪಾಸ್ ಆಗ್ತಾನಂತೆ, ಒಳ್ಳೆ ನೌಕರಿ ಹಿಡಿತಾನೆ, ಸಾಕಷ್ಟು ದುಡ್ಡು ಮಾಡ್ತಾನೆ. ಅವ್ನು ಒಂದು ದಿವ್ಸ ನೆನಪು ಬರ್ತೈತೆ, ನಮ್ಮ ಗುರುಗಳು ನನಗೊಂದು ಲೆಟ್ರ್ ಕೊಟ್ಟಿದ್ರಲ್ಲ, ಆ ಲೆಟ್ರ್ ತೆಗೆದು ನೋಡ್ತಾನಂತೆ. ಅದರೊಳಗಡೆ ಏನೂ ಬರೆದಿರೋದಿಲ್ಲ, ಖಾಲಿ ಹಾಳೆ ಕೊಟ್ಟಿರ್ತಾರಂತೆ ಗುರುಗಳು, ಏನೂ ಕೊಟ್ಟಿರೋದಿಲ್ಲ ಅಂತ. ಆಮೇಲೆ ಆ ಗುರುಗಳನ್ನು ಹುಡ್ಕೊಂಡು ಹೋಗಿ ಕೇಳಿದಾಗ ಗುರುಗಳು ಹೇಳ್ತಾರಂತೆ, ನಾನು ನಿನಗೇನೂ ಕೊಡೋದಿರೋದಿಲ್ಲ, ನಿನ್ನ ಕಡೆ ಆ ಒಂದು ಭರವಸೆ ಬಿತ್ತಬೇಕಾಗಿತ್ತು, ನಿನ್ನ ಒಳಗಡೆ ಆ ಶಕ್ತಿ ಇತ್ತು, ಅದನ್ನು ಹೊರಗೆ ತೆಗೆಯೋಕೆ ನಾನು ಆ ಖಾಲಿ ಹಾಳೆ ಕೊಟ್ಟೆ ಅಷ್ಟೇ, ಉಳಿದಿದ್ದು ಯಾವುದಿಲ್ಲ. ನಿನ್ನ ಪ್ರಯತ್ನ ಇನ್ನು ಆಗೋದಿಲ್ಲ ಅಂತ ನೀನು ತಿಳ್ಕೊಂಡಿದ್ದೆ, ಬಟ್ ನಿನ್ನ ಕಡೆ ಆಗ್ತೈತೆ ಅನ್ನೋದನ್ನು ತೋರ್ಸೋಕೆ ನಾನು ಆ ಥರ ಮಾಡಿದೆ. ಅಂದರೆ ಇಷ್ಟೇ ಸರ್, ನಾವು ಲೈಫ್ ಒಳಗಡೆ ಏನೇ ಸಾಧನೆ ಮಾಡಬೇಕಂದ್ರೆ ನಮಗೆ ಒಂದು ಭರವಸೆ ಅನ್ನೋದು ಬೇಕು, ನಮಗೊಬ್ಬರು ಹಿಂದೆ ಭರವಸೆ ಅನ್ನೋರು ಬೇಕು. ನೀ ಮಾಡ್ತೀ ಇದನ್ನು ಮಾಡಿ ಅಂಥೇಳಿ ನಮ್ಮನ್ನು ಬೆನ್ನು ತಟ್ಟಿ ಮುನ್ನುಗ್ಗೋಕೆ ಸರ್ ನಮ್ಮಲ್ಲಿ ಭರವಸೆ ತುಂಬುವಂಥ ಒಂದು ಬೆಳಕು, ಒಂದು ವ್ಯಕ್ತಿಯ ಅವಶ್ಯಕತೆ ನಮಗಿದೆ. ಉಳಿದಿದ್ದೆಲ್ಲ ನಾವು ಮಾಡ್ತೀವಿ, ಅದಕ್ಕೆ ಭರವಸೆಗಳನ್ನು ಕಳ್ಕೋಬಾರ್ದು. ದಟ್ ಈಸ್ ದ ಕೋಟ್ ಆಫ್ ದ ಡೇ. ನಾನು ಹೇಳಿರೋ ಪಾಯಿಂಟು ನಿಮ್ಗೆ ಅರ್ಥ ಆಗಿದೆ ಅಂಥೇಳಿ ನಾನು ಭಾವಿಸಿದ್ದೀನಿ.